ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳು. ಇದೀಗ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಶ್ರೀನಿಧಿ ಅಡಿಗ ಅವರಿಂದ. ರಾಜಂ ವಿನಾಯಕಂ ಭಜೆ ವಿಘ್ನರಾಜಂ ವಿನಾಯಕಂ ಯಜೆ ಬಾಲಚಂದ್ರಂ ಪರವಾಕ್ಯ ಪ್ರಮೇಯಂ ಭಜೆ ವಿಘ್ನರಾಜಂ ವಿನಾಯಕಂ ಯಜೆ ಬಾಲಚಂದ್ರಂ ಪರವಾಕ್ಯ ಪ್ರಮೇಯಂ ಭಜೆ ವಿಘ್ನರಾಜಂ ವಿನಾಯಕಂ. अथर्वशीर्षादि प्रतिपादितं अथर्वशीर्षादि प्रतिपादितं सङ्कटनाशनं गणपतिं सदा सङ्कटनाशनं गणपतिं सदा भजे विघ्नराजं विनायकं यजे बालचन्द्रं परवाक्य प्रमेयं भजे विघ्नराजं विनायकम्. वक्रतुण्डमहाकायम् एकदन्तं गजाननं वक्रतुण्डमहाकायम् एकदन्तं गजाननं विकटं कृष्ण पिङ्गळाशं विकटं कृष्ण पिङ्गळाशं धूम्रवर्णं लम्बोदरं धूम्रवर्णं लम्बोदरं भजे विघ्नराजं विनायकं यजे बालचन्द्रं परवाक्य प्रमेयं भजे विघ्नराजं विनायकम्. ಸುಮಧುರವಾಗಿ ಪ್ರಾರ್ಥಿಸಿದಂತಹ ತಮಗೆ ಧನ್ಯವಾದಗಳು. 2025-26ನೇ ಸಾಲಿನ ನಮ್ಮ ಕಾರ್ಯಕ್ರಮಗಳ ಕುರಿತು ವರದಿ ವಾಚನವನ್ನು ಮಾಡಲು ಶ್ರೀಮತಿ ವರದಾ ಅವರನ್ನ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜನ್ಮತಃ ಜಾಯತೆ ಶೂದ್ರಃ ಸಂಸ್ಕಾರಾತ್ ಭವೇತ್ ದ್ವಿಜಃ ವೇದಪಠಾತ್ ಭವೇತ್ ವಿಪ್ರಃ ಬ್ರಹ್ಮ ಜ್ಞಾನಾತೀತ ಬ್ರಾಹ್ಮಣ. ವಿಪ್ರ ಎಂದರೆ ವೇದದ ಜ್ಞಾನ ಹೊಂದಿರುವವರು ಎಂದರ್ಥ. ಇಂತಹ ಉನ್ನತ ಸ್ಥಾನದಲ್ಲಿರುವ ಎಲ್ಲ ವಿಪ್ರವರಿಗೆ ಯುವ ವಿಪ್ರ ವೇದಿಕೆಯ 16ನೇ ವಾರ್ಷಿಕೋತ್ಸವಕ್ಕೆ ಆದರದ ಸ್ವಾಗತ. ಸಣ್ಣ ಅಳಿಲು ಸೇವೆಯೊಂದಿಗೆ 14/3/2009 ಪ್ರಾರಂಭಗೊಂಡ ಈ ವೇದಿಕೆಯು ಇಂದು 15 ವರ್ಷವನ್ನು ಪೂರೈಸಿದ್ದು ಎಲ್ಲ ಬ್ರಾಹ್ಮಣ ಬಾಂಧವರಿಗೊಂದು ದೊಡ್ಡ ವೇದಿಕೆಯಾಗಿ ಹೊರಹೊಮ್ಮಿರುವುದು ನಮ್ಮ ಸಂಭ್ರಮವನ್ನು ಇಮ್ಮಡಿಗೊಳಿಸಿದೆ. ಪ್ರಸ್ತುತ ಈ ವರ್ಷದ ಸದಸ್ಯತ್ವ ಸಂಖ್ಯೆ 753. ಯುವ ವಿಪ್ರ ವೇದಿಕೆಯ ಸದಸ್ಯತ್ವ ಶುಲ್ಕ ಕರ್ನಾಟಕ ಬ್ಯಾಂಕ್ ರಾಜರಾಜೇಶ್ವರಿ ನಗರ ಶಾಖೆಯಲ್ಲಿ ಜಮಾಗೊಳಿಸಿರುತ್ತೇವೆ. ಪ್ರಸ್ತುತ ಈ ವರ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರ ವಿವರ ಕೆಳಗಿನಂತಿದೆ. ಗೌರವಾಧ್ಯಕ್ಷರು ಡಾಕ್ಟರ್ ಕೃಷ್ಣಮೂರ್ತಿ ಬೈರಿ, ಶ್ರೀ ಶಶಿರಾಜ ಸೋಮಯ್ಯಾಜಿ, ಶ್ರೀ ವಿಶ್ವನಾಥ ಹೊಳ್ಳ, ಶ್ರೀ ರಾಘವೇಂದ್ರ ಹೊಳ್ಳ. ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಕೃಷ್ಣಮೂರ್ತಿ ಅಡಿಗ, ಅಧ್ಯಕ್ಷರು ಶ್ರೀ ರವೀಂದ್ರ ಭಟ್ ಕೆ, ಉಪಾಧ್ಯಕ್ಷರು ಶ್ರೀಮತಿ ವರದಾ ಕೀರ್ತೀಶ್. ತಾಂತ್ರಿಕ ನಿರ್ವಹಣೆ ಸೂರಜ್-ತಂತ್ರಿ ಶ್ರೀನಿಧಿ ಅಡಿಗ. ಗೌರವ ಮಾರ್ಗದರ್ಶಕರು ಶ್ರೀ ನರಸಿಂಹ ರಾಮಚಂದ್ರ ಹೆಗ್ಡೆ, ಡಾಕ್ಟರ್ ರಾಮಕೃಷ್ಣ ಭಟ್, ಶ್ರೀ ಜಗದೀಶ್ ಮಯ್ಯ, ಶ್ರೀ ಪುರುಷೋತ್ತಮ್ ಅಡಿಗ, ಶ್ರೀ ದಿನೇಶ್ ವೈದ್ಯ ಅಂಪಾರು, ಶ್ರೀ ಸೂರ್ಯನಾರಾಯಣ್ ಭಟ್, ಶ್ರೀ ವಿಷ್ಣುಮೂರ್ತಿ ಅಡಿಗ, ಶ್ರೀಮತಿ ವಿಜಯಲಕ್ಷ್ಮಿ ಭಟ್. ಪ್ರಧಾನ ಕಾರ್ಯದರ್ಶಿ ವಿಷ್ಣು ಭಟ್. ಸಾಂಸ್ಕೃತಿಕ ಕಾರ್ಯದರ್ಶಿ ಆನಂದರಾಮ್ ಮಧ್ಯಸ್ಥ. ಕ್ರೀಡಾ ಕಾರ್ಯದರ್ಶಿ ರೇಷ್ಮಾ ಭಾಗವತ್. ಕೋಶಾಧಿಕಾರಿ ಶ್ರೀ ಕೀರ್ತೀಶ್ ಭಟ್. ಸಹ ಕೋಶಾಧಿಕಾರಿ ಚಿದಂಬರ ಸೋಮಯ್ಯಾಜಿ. ಎಂಪಿಎಲ್ ಸಂಚಾಲಕರು ಸೂರ್ಯನಾರಾಯಣ ಅಡಿಗ. ವಿಪಿಎಲ್ ಸಂಚಾಲಕರು ಕುಮಾರ್ ಭಾಗವತ್. ಸಾಂಸ್ಕೃತಿಕ ಸಮಿತಿ ಸೌಮ್ಯಲತಾ ವಿ ಅಡಿಗ, ಗುರುರಾಜ್ ಭಟ್, ಶಂಕರನಾರಾಯಣ ಹಿರೇಗಂಗೆ, ದಿವ್ಯಾ ರಾಜೇಶ್, ನಿರುಪಮಾ ಆರ್ ಭಟ್. ಕ್ರೀಡಾ ಸಮಿತಿ ರಮೇಶ್ ಭಾಗವತ್, ನಾಗಭೂಷಣ್ ಉಡುಪ, ಭಾಗ್ಯಶ್ರೀ ಆರ್ ಹೊಳ್ಳ, ಸುಹಾಸ್ ಭಟ್. ವಾರ್ಷಿಕೋತ್ಸವ ಸಮಿತಿ ವಿಶ್ವನಾಥ್ ಅಡಿಗ, ಶಶಿರಾಜ್ ಸೋಮಯ್ಯಾಜಿ, ರಾಜೇಶ್ ಭಟ್, ರಾಘವೇಂದ್ರ ಹೊಳ್ಳ, ವಿನಿತಾ ಭಟ್.
ಕಾರ್ಯಕಾರಿ ಸಮಿತಿ ಸದಸ್ಯರು ಆದಿತ್ಯ ಉಡುಪ, ಪದ್ಮನಾಭ ಭಟ್, ವೀಣಾ ಭಾಗವತ್, ವಿಂಧ್ಯಾಶ್ರೀ ಸೋಮಯ್ಯಾಜಿ, ಅರುಣ ಶ್ರೀಕಾಂತ್, ನಿರಂಜನ ಮತ್ತು ಶ್ರೀಕಾಂತ್. ಈ ವರ್ಷದಲ್ಲಿ ಒಟ್ಟು 8 ಕಾರ್ಯಕಾರಿ ಸಮಿತಿ ಸಭೆಗಳನ್ನು ನಡೆಸಿರುತ್ತೇವೆ. ಯುವ ವಿಪ್ರ ವೇದಿಕೆಯ 15ನೇ ವಾರ್ಷಿಕೋತ್ಸವವನ್ನು ಜನವರಿ 19 ಭಾನುವಾರದಂದು ಜಯನಗರದ JSS ಆಡಿಟೋರಿಯಂನಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕೃಷ್ಣಮೂರ್ತಿ ಬಾಯರಿ ಅವರು ವಹಿಸಿದ್ದರು. ಸಭೆಯ ಮುಖ್ಯ ಅತಿಥಿಗಳಾಗಿ ಶ್ರೀ ಶಶಿಧರ ಕೋಟೆ ಖ್ಯಾತ ಗಾಯಕರು, ಶ್ರೀ ರೋಹಿತ್ ಚಕ್ರತೀರ್ಥ ಖ್ಯಾತ ಸಾಹಿತಿ ಮತ್ತು ಲೇಖಕರು, ಶ್ರೀ ರಂಗಸ್ವಾಮಿ ಮೂಕನಹಳ್ಳಿ ಸಾಹಿತಿಗಳು ಹಾಗೂ ಆರ್ಥಿಕ ಸಲಹೆಗಾರರು, ಶ್ರೀ ಮೋಹನ್ ರಾವ್ ವಕೀಲರು ಇವರುಗಳು ಭಾಗವಹಿಸಿದ್ದರು. ವಿಪ್ರಮಣಿ ಪುರಸ್ಕಾರವನ್ನು ಶ್ರೀ KN ವಾಸುದೇವ್ ಅಡಿಗ ಖ್ಯಾತ ಹೋಟೆಲ್ ಉದ್ಯಮಿಗಳು, ಪಾಕಶಾಲಾ ಮತ್ತು ನಂದಿ ಉಪಹಾರ ಹಾಗೂ ಡಾಕ್ಟರ್ ನವೀನ್ ಭಟ್ ವೈ IAS ಮಿಷನ್ ಡೈರೆಕ್ಟರ್, ನ್ಯಾಷನಲ್ ಹೆಲ್ತ್ ಮಿಷನ್ ಇವರಿಗೆ ನೀಡಿ ಗೌರವಿಸಲಾಗಿತ್ತು. ವಾರ್ಷಿಕೋತ್ಸವದಲ್ಲಿ ವಿಪ್ರ ವೇದಿಕೆಯ ಸದಸ್ಯರು ಮತ್ತು ಕುಟುಂಬದವರಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಲಕ್ಕಿ ಡಿಪ್ ಆಯ್ಕೆ ಹಮ್ಮಿಕೊಳ್ಳಲಾಗಿತ್ತು. ಮಾರ್ಚ್ 15ರಂದು ವಿಪ್ರ ಪ್ರೀಮಿಯಂ ಲೀಗ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. 8 ತಂಡಗಳ ನಡುವೆ ಕ್ರಿಕೆಟ್ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಟ್ರೋಫಿ ಬಹುಮಾನ ನೀಡಲಾಗಿತ್ತು. ವಿಪ್ರ ವೇದಿಕೆಯ ಸದಸ್ಯರು ದಿನಾಂಕ 3/8/25ರಂದು ಅದಮ್ಯ ಚೇತನದ ಆಶ್ರಯದಲ್ಲಿ ನಡೆದ 501ನೇ ಹಸಿರು ಭಾನುವಾರದಂದು ಶ್ರೀ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನಂ ಉತ್ತರಿ ಶಾಖೆ ಬೆಂಗಳೂರು ಇಲ್ಲಿ 501 ಸಸಿಗಳನ್ನು ನೆಡುವ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ. ದಿನಾಂಕ 24/8/25ರಂದು ಯುವ ವಿಪ್ರ ವೇದಿಕೆಯ ಸದಸ್ಯರಿಗಾಗಿ ಜಯರಾಮ ಸೇವಾ ಮಂಡಳಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಛದ್ಮವೇಶ, ಚಿತ್ರಕಲೆ, ಗಾಯನ, ಏಕಪಾತ್ರಾಭಿನಯ, ನೃತ್ಯ, ಪದಬಂಧ ಮೊದಲಾದ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ವಿಪ್ರ ಬಾಂಧವರು ಚಟುವಟಿಕೆಯಿಂದ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾರೆ. ಅದೇ ದಿನ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಸುಮಾರು 200ಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಡಿಸೆಂಬರ್ 7ರಂದು ಜಯನಗರದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಈ ಬಾರಿ ವಿಪ್ರ ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಮುಂಬರುವ ದಿನಗಳಲ್ಲೂ ಕೂಡ ಯುವ ವಿಪ್ರ ವೇದಿಕೆಯು ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸುವ ಗುರಿ ಹೊಂದಿದ್ದು ತಮ್ಮೆಲ್ಲರ ಸಹಕಾರ ಅಗತ್ಯ. ಕಳೆದ ವರ್ಷ ವಾರ್ಷಿಕೋತ್ಸವ, ಸಾಂಸ್ಕೃತಿಕೋತ್ಸವ, ಕ್ರೀಡೋತ್ಸವ ಮುಂತಾದ ಕಾರ್ಯಕ್ರಮಗಳ ಖರ್ಚು ವೆಚ್ಚಗಳನ್ನು ಕಳೆದು ವಿಪ್ರ ವೇದಿಕೆಯ ಬ್ಯಾಂಕ್ ಖಾತೆಯಲ್ಲಿರುವ ಹಣ 2,35,622 ರೂಪಾಯಿ. ನಮ್ಮ ಯುವ ವಿಪ್ರ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳಿಗೆ ತನು ಮನ ಧನ ಸಹಾಯ ಮಾಡಿದ ಎಲ್ಲರಿಗೂ ಯುವ ವಿಪ್ರ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರ ಸಹಾಯ, ಸಹಕಾರ, ಸಹಭಾಗಿತ್ವ ಹೀಗೆ ಮುಂದುವರಿಯಲಿ ಎಂದು ಕೇಳಿಕೊಳ್ಳುತ್ತೇನೆ. ಯುವ ವಿಪ್ರ ವೇದಿಕೆ ಸದಸ್ಯರಾಗಿ ವಿಪ್ರ ಸಮುದಾಯದ ಏಳಿಗೆಗಾಗಿ, ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ಎಲ್ಲರೂ ಜೊತೆಗೆ ಸಾಗೋಣ ಎಂಬ ಸಂಕಲ್ಪದೊಂದಿಗೆ ನನ್ನ ವರದಿ ವಾಚನವನ್ನು ಮುಗಿಸುತ್ತೇನೆ. ನಮಸ್ಕಾರ. ಮೌನಂ ಸಮ್ಮತಿ ಲಕ್ಷಣಂ ಕಾರ್ಯಕ್ರಮದ ಸೂಚನೆಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಸವಿವರವಾದ ವರದಿಯನ್ನು ವಾಚಿಸಿದಂತಹ ನಮ್ಮ ಉಪಾಧ್ಯಕ್ಷರಾದಂತಹ ಶ್ರೀಮತಿ ವರದಾ ಭಟ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇಂದಿಡೀ ದಿವಸ ನಮ್ಮ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಸವಿಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಶುಭೋದಯ. ಗುಡ್ ಮಾರ್ನಿಂಗ್ ಎವರಿಬಡಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಹೇಗಿದ್ದೀರಲ್ಲ? ಆಯ್ತಾ ತಿಂಡಿ ಆಯ್ತಾ? ಯಾರಿಗೆಲ್ಲ ಚಳಿ ಬಿಟ್ಟಿಲ್ಲ ಇನ್ನ? ಅಲ್ಲ, ನೀವು ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಿ ಎಲ್ಲರೂ. 2 ಗಂಟೆವರೆಗೆ ಮುಂದಿನ 2 ಲೈನ್ ನಿಮಗೆ, 2 ಗಂಟೆ ಮೇಲೆ ಅತಿಥಿಗಳಿಗೆ. ಆಯ್ತಾ? ಮುಂದ್ಬನ್ನಿ, ಈಗ ಮುಂದ್ಬನ್ನಿ. ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಏನಂತೀರಾ? 100%. ಇಲ್ಲಿ ಯಾವ ಮುಂದೆ ಬಂದಂಗೆ ಎಷ್ಟು ಮುಂದೆ ಬರ್ತೀರಾ ಅಷ್ಟು ಜೀವನದಲ್ಲೂ ಕೂಡ ಮುಂದೆ ಬರ್ತೀರಾ. ಮೇಡಮ್ ಒಳ್ಳೆ ಮಾತು ಹೇಳಿದ್ರು. ಬನ್ನಿ, ಆದಷ್ಟು ಮುಂದೆ ಬನ್ನಿ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಇವಾಗಲೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯ ಮಕ್ಕಳು ಒಂದು ಡ್ಯಾನ್ಸ್ ಮಾಡೋದಾಗಲಿ, ಹಾಡು ಹೇಳೋದಾಗಲಿ, ಏನೋ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅವರಿಗೆ ನೀವೆಲ್ಲ ಕಾಣಬೇಕು. ನಿಮ್ಮ ಚಪ್ಪಾಳೆಯೇ ಅವರಿಗೆ ಉಡುಗೊರೆ. ನಾವೇನು ಕರೆದ್ಬಿಟ್ಟು ಸನ್ಮಾನ ಮಾಡಲ್ಲ, ಉಡುಗೊರೆ ಕೊಡಲ್ಲ. ನಮ್ಮ ಮನೆಯ ಮಕ್ಕಳ ಪ್ರತಿಭೆಯನ್ನು ಹೊರಹಾಕುವಂತ ಏಕೈಕ ಪ್ರೋಗ್ರಾಮ್ ನಮ್ಮ ಕಮ್ಯುನಿಟಿಯ ಯುವ ವಿಪ್ರ ವೇದಿಕೆ ಈ ಕಾರ್ಯಕ್ರಮ. ಸೊ ನೀವೆಲ್ಲ ಮುಂದೆ ಬಂದು ಆಕ್ಟಿವ್ ಆಗಿರ್ಬೇಕು. ಚಳಿ ಯಾರಿಗೆಲ್ಲ ಕಮ್ಮಿ ಆಗ್ಬೇಕು? ಐತಿ ಚಳಿ ಆಗ್ತಾ ಇಲ್ವ ಯಾರಿಗೂ? ಫ್ಯಾನ್ ಜೋರ್ ಮಾಡಿ ಸರ್, ಎಲ್ಲ ಫ್ಯಾನ್ ಜೋರಾಗಿ ಹಾಕ್ಬಿಡಿ. ಹಾ ಸರಿ.
ನಾವು ನೀವು ಮಾತಾಡ್ತಾ ಮಾತಾಡ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇನ್ನೇನು ಶುರು ಮಾಡ್ತೀವಿ. ಹಾಗಿದ್ರೆ ದಯಮಾಡಿ ಎಲ್ಲರೂ ಕೂಡ ಮುಂದೆ ಬಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು. ದಿನೇಶ್ ಅವರು ಹೇಳಿದಾಗೆ ಇದು ನಮ್ಮ ಮನೆಯ ಕಾರ್ಯಕ್ರಮ, ನಮ್ಮ ವಿಪ್ರರ ಕಾರ್ಯಕ್ರಮ, ನಮ್ಮ ಮಕ್ಕಳು ಮಾಡ್ತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ 16ನೇ ವರ್ಷದ ಯುವ ವಿಪ್ರ ವೇದಿಕೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದಂಥ ಹೃನ್ಮನದ ಸ್ವಾಗತ, ಸುಸ್ವಾಗತ. ಮತ್ತೆ ಇಲ್ಲಿ ಯಾರೆಲ್ಲ ಕುಂದಾಪುರದವ್ರು ಇದ್ದೀರಾ? ಜಾಸ್ತಿ. ಉಡುಪಿ, ಮಂಗಳೂರು ಆ ಕಡೆ. ಸೊ ಇವ್ರು ಹೇಳಿದ್ ನಿಮ್ಗೆ ಅರ್ಥ ಆಗುತ್ತೆ, ಉಳಿದವರಿಗೆಲ್ಲ ನಾ ಹೇಳಿದ ಅರ್ಥ ಆಗುತ್ತೆ. ಓಕೆನಾ? ಎಲ್ರು ಕನ್ನಡ ಬಗ್ಗೆ ಆಮೇಲೆ ಮಾತಾಡೋಣ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಎಲ್ರು ಅಂದ್ಕೊಂತೀವಿ ಬರ್ತಿದ್ದಂಗೆ ಸ್ಟಾರ್ಟ್ ಮಾಡ್ಬಿಟ್ರು ಅಂದ್ಕೋಬೇಡಿ. ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಮಧ್ಯ ಮಾತಾಡ್ತಿರ್ತೀವಿ. ಕನ್ನಡದ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆನಾ? ಎಸ್ ಮೇಡಮ್, ವಿಲ್ ಸ್ಟಾರ್ಟ್ ದ ಪ್ರೋಗ್ರಾಮ್. ಓಕೆ ದಿನೇಶ್ ಅವರೇ, ನಿಮ್ ತಿಂಡಿ ಆಯ್ತಾ? ನಂದಾಯ್ತು, 2 ಸಲ ಆಯ್ತು. 2 ಸಲ. ಹಾಗಾದ್ರೆ ಬಹಳ ಎನರ್ಜಿ ಬಂದಿದೆ. ಬೇಕಲ್ಲ ಮಧ್ಯಾಹ್ನ 2-2:30 ಇವ್ರದ್ದೆಲ್ಲ 2 ಸಲ ಆಯ್ತು. ಮನೇಲಿ 1 ಸಲ ಆಯ್ತು, ಇಲ್ಲೊಂದ್ಸಲ ಉಪ್ಪಿಟ್ಟು ಅದಕ್ಕೆ ಆಯ್ತು. ಓಕೆ, ಶುರು ಮಾಡೋಣ. ಹಾಗಿದ್ರೆ ಎಲ್ಲ ತಯಾರಾಗಿದ್ದೀರಾ ಅಲ್ವಾ ಕಾರ್ಯಕ್ರಮ ನೋಡೋದಕ್ಕೆ? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ವೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಮೊದಲಿಗೆ ನಾವು ನಮ್ಮ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡ್ತಾ ಗುರುಗಳ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ಕೊಡ್ತಾ ಇದ್ದೇವೆ. ನಂದು ಅದೇ ಆ ಶ್ಲೋಕ ಹೇಳ್ರಲ್ಲ, ನಂದು ಸೇಮ್. ನಾನು ಹೇಳ್ರೆ ಮತ್ತೆ ರಿಪೀಟ್ ಆಗತ್ತಲ್ಲ, ಅದಕ್ಕೆ ಒಬ್ಬೊಬ್ಬರೇ ಹೇಳ್ತೀವಿ. ಖಂಡಿತ. ಈಗ ನಮ್ಮ ಯುವ ವಿಪ್ರ ವೇದಿಕೆ ಟ್ರಸ್ಟ್ 15 ವರ್ಷಗಳನ್ನ ಪೂರೈಸಿದೆ ಅಂತ ಈಗ ನಿರುಪಮಾ ಅವರು ನಿರೂಪಣೆ ಮಾಡಬೇಕಾದ್ರೆ ತಿಳಿಸ್ಕೊಟ್ರು. ವಾರ್ಷಿಕ ವರದಿಯನ್ನು ಕೂಡ ನಾವು ವರದಾ ಅವರ ಬಹಳ ಚೆನ್ನಾಗಿ ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ದಿನೇಶ್ ಅವರೇ, ನೀವು ಯುವ ವಿಪ್ರ ವೇದಿಕೆ 15 ವರ್ಷಗಳಿಂದ ನೀವು ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೀರಾ? ನಿಮ್ಮ ಅನುಭವ ಏನು? ವೇದಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅಂತ ಸ್ವಲ್ಪ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡ್ರೆ. ಖಂಡಿತ. ನಾನು 3 ವರ್ಷದ ಮಗು ಇದ್ದಾಗಿಂದ ಬರ್ತಾ ಇದ್ದೆ. ಸೊ 16 ವರ್ಷ, ನನಗೆ 19 ವರ್ಷ ಆಗಿದೆ. ಸೊ ಚಿಕ್ಕಂದಿನ ನೆನಪಿದೆ ನನಗೆ. ಸಾಧಾರಣವಾಗಿ ನಾವು ಎಲ್ಲ ಬೇರೆ ಬೇರೆ ಕಮ್ಯುನಿಟಿಯವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಆ ಥರ, ಯಾಕಂದ್ರೆ ನಾವು ಊರು ಬಿಟ್ಟು ಪರ ಊರಿಗೆ ಬಂದಾಗ ನಮಗೆ ನಮ್ಮವರು ಅಂತ ಯಾರಂತ ಗೊತ್ತಾಗೋ ಸಾಧಾರಣವಾಗಿ ವಿಪ್ರ ವೇದಿಕೆ ಅಂತ ಸಂಘ ಸಂಸ್ಥೆಗಳಲ್ಲಿ ಮಾತ್ರ. ಅದೇ ರೀತಿ ಈ 15 ವರ್ಷದ ಸಾಧನೆಗಳನ್ನ ಕೇವಲ ನಿಮಗೆ ಭಾಷಣದಲ್ಲಿ ಹೇಳೋದಾಗಲಿ ಅಥವಾ ನಾನು 1-2 ಮಾತಲ್ಲಿ ಹೇಳಿದ್ರೆ ತುಂಬಾ ಕಡಿಮೆ ಆಗುತ್ತೆ. ಇಷ್ಟು ವರ್ಷಗಳಿಂದ ಯಾರ್ಯಾರು ಈ ಪ್ರೋಗ್ರಾಮ್ ಅನ್ನ ನೋಡ್ಕೊಂಡ್ ಬಂದಿದೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂತೀನಿ. ಸೊ ಯುವ ವಿಪ್ರ ವೇದಿಕೆ ಅಂತ ಹೇಳಿದೆ, ನಮ್ಮ ಬ್ರಾಹ್ಮಣರಲ್ಲೂ ಕೂಡ ಬೇರೆ ಬೇರೆ ಶಿವಳ್ಳಿ ಬ್ರಾಹ್ಮಣರು, ಸ್ಮಾರ್ಥ ಬ್ರಾಹ್ಮಣರು, ಆ ಥರ ಬೇರೆ ಬೇರೆ ಬ್ರಾಹ್ಮಣರುಗಳೆಲ್ಲ ಇದಿದೆ. ಬಟ್ ಯುವ ವಿಪ್ರ ವೇದಿಕೆ ಅಂತ ಹೇಳಿದ್ರೆ ಎಲ್ಲ ಬ್ರಾಹ್ಮಣರನ್ನ ಒಂದೇ ವೇದಿಕೆಯಡಿ ಒಗ್ಗೂಡಿಸುವ ಒಂದು ಸಣ್ಣ ಪ್ರಯತ್ನ ಯುವ ವಿಪ್ರ ವೇದಿಕೆ. ಸೊ ಅದಕ್ಕೆ ಈ 15 ವರ್ಷದಿಂದ ಎಲ್ಲರೂ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಹಾಗೆ ಇಲ್ಲಿ ಸಹಾಯ ಇರ್ಬೋದು, ಒಬ್ರಿಗೊಬ್ರು ಬೆಂಬಲ ಇರ್ಬೋದು, ಅಥವಾ ಮಾರಲ್ ಸಪೋರ್ಟ್ ಇರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಏನೇ ಸಪೋರ್ಟ್ ಇರ್ಬೋದು, ಇದು ನಮ್ಮ ಮನೆ. ನಾವು ಊರು ಬಿಟ್ಟು ಊರಿಗೆ ಬಂದ್ರು ನಮ್ಮೆಲ್ಲ ಬ್ರಾಹ್ಮಣರ ಒಂದು ರೀತಿ ತವ್ರ ಮನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಸಂಸ್ಥೆ ಸಾಧನೆಯನ್ನ ಈಗಲೇ ನಾನು ಹೇಳ್ತಾ ಕೂತ್ಕೊಂಡ್ರೆ ಒಳಗಡೆಯಿಂದ ಹೇಳ್ತಾರೆ, ನಿಮ್ಗೆ ಕೊಟ್ಟಿದ್ದು 2 ನಿಮಿಷ, ನಿಮ್ಗೆ ಕೊಟ್ಟಿದ್ದು 3ನೇ ನಿಮಿಷ ಅಂತ ಹೇಳ್ಬಿಟ್ಟು ಮಧ್ಯ ಸ್ವಲ್ಪ ಸಾಧನೆಗಳನ್ನ ಮಾತಾಡೋಣ. ಅದರಲ್ಲೂ ವಿದ್ಯಾಸಿರಿ ಯೋಜನೆಯನ್ನ ಹೇಳ್ಕೊಂಡು ಮುಂದೆ 2 ಗಂಟೆ ತನಕ ಟೈಮ್ ಇದೆ. ಸೊ ನಮ್ಗೆ ಸ್ವಲ್ಪ ಸಮಯ ಸಿಗುತ್ತೆ, ಆವಾಗ ಸಾಧನೆಗಳನ್ನ ವರ್ಣಿಸುತ್ತಾ. ವಿದ್ಯಾಸಿರಿ ಯೋಜನೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಈಗ ಬೆಂಗಳೂರಲ್ಲಿ ಎಜುಕೇಶನ್ ಮಾಡಿಸೋದು ಅಂತ ಹೇಳಿದ್ರೆ ಬಹಳ ಕಷ್ಟ. ಯಾಕಂದ್ರೆ ಗಂಡ ಹೆಂಡತಿ ಇಬ್ರು ದುಡಿದ್ರು ಕೂಡ ಮಕ್ಕಳನ್ನ ಕಲಿಸೋದಂತ ಬಹಳ ಕಷ್ಟ. ಅಂಥದ್ರಲ್ಲಿ ಕೆಲವು ನಮ್ಮ ಬಂಧುಗಳಿಗೆ ಮಕ್ಕಳಿಗೆ ಎಜುಕೇಷನ್ಗೆ ಒಳ್ಳೆ ಓದೋ ಮಕ್ಕಳನ್ನ ಇನ್ನು ಓದಿಸ್ಬೇಕು, ಅವ್ರನ್ನ ಹುರಿದುಂಬಿಸ್ಬೇಕು ಎನ್ನುವಂಥ ಉದ್ದೇಶದಿಂದ ಒಳ್ಳೆ ಓದುವಂಥ ಮಕ್ಕಳಿಗೆ ಪರೋಕ್ಷವಾಗಿ ಒಂದು ಸಹಾಯಧನವನ್ನು ಮಾಡುವಂಥ ಕಾರ್ಯವನ್ನು ವಿದ್ಯಾಸಿರಿ ಯೋಜನೆ ಅಂತ ಹೇಳ್ತೀವಿ. ಇದು ನಿಜವಾಗ್ಲೂ ಬಹಳ ಹೆಮ್ಮೆಯ ವಿಷಯ. ಅದರಲ್ಲಿ ಈ ವಿದ್ಯಾಸಿರಿ ಯೋಜನೆ ಇಲ್ಲದೆ ಇದ್ರು ನಾನು ಕೂಡ ಚಿಕ್ಕನಲ್ಲಿ ಬೇರೆಯವರ ಹತ್ರ ಅಮೌಂಟನ್ನು ಕೇಳಿ ಓದಿದಂಥ ಹುಡುಗ ಇವತ್ತು ಬೆಂಗಳೂರಿನಲ್ಲಿ ಒಂದು ವ್ಯವಹಾರ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನಗೇನು ಏನಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನಾಚಿಕೆ ಇಲ್ಲ. ಸೊ ನಾನು ಕೂಡ ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿದ ತಕ್ಷಣ ನಮ್ಮ ಗೌರವ ಏನು ಕಮ್ಮಿ ಆಗ್ಲಿಕ್ಕಿಲ್ಲ. ಖಂಡಿತ ಇಲ್ಲ. ಬಹಳ ಪುಣ್ಯವಾದಂಥ ಒಂದು ಪವಿತ್ರವಾದಂಥ ಕೆಲಸವನ್ನ ನಮ್ಮ ಯುವ ವಿಪ್ರ ವೇದಿಕೆಯವರು ಎಲ್ಲ ಸದಸ್ಯರು ಕೂಡ ಸೇರಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ,
ಇನ್ನೇನಾದ್ರೂ ನೀವು ವಿಪ್ರವೇದಿಕೆ ಬಗ್ಗೆ ಹೇಳೋದಿದೆಯಾ? ನಾನು ಆಮೇಲೆ ಹೇಳ್ತೀನಿ, ಸಾಕು. ನಾವು ಮಧ್ಯ ಕಾರ್ಯಕ್ರಮದ ಮಧ್ಯ ತಿಳ್ಕೊಳ್ತಾ ಹೋಗೋಣ. ಇನ್ನೊಂದೇನು, ನಾನೊಂದು ಪುಟ್ಟ ಸಂದೇಶ ಏನು ಅಂತಂದ್ರೆ, ಈಗ ಎಲ್ಲ ಇವರು ವಿವಿಧ ಬಗೆಯ ಬ್ರಾಹ್ಮಣರು, ನಾವು ಸುಮಾರು ಜನ ಹವ್ಯಕರಿದ್ದೀವಿ, ಸ್ಮಾರ್ತರು, ಮಾಧ್ವರು, ಶಿವಳ್ಳಿ, ಈ ಥರ ಭಾಳ ಅದರಲ್ಲಿ ವಿಭಾಗಗಳಿದೆ. ಆದರೆ ನಮ್ಮಲ್ಲೇ ಈ ಭೇದ ಭಾವ ಬೇಡ, ನಾವೆಲ್ಲರೂ ಕೂಡ ಯಾವತ್ತಿದ್ರೂ ಒಂದೇ ಅನ್ನುವಂಥ ಭಾವನೆ ನಮಗೆ ಬಂದಾಗ ಅದೇ ಸಂಸ್ಕಾರವನ್ನು ನಾವು ಮುಂದಿನ ಪೀಳಿಗೆಗೆ ಕೊಡೋದಕ್ಕೆ ಸಾಧ್ಯ. ಯಾಕೆ ಅಂತಂದರೆ, ಈ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ ಅನ್ನೋದಿದೆಯಲ್ಲ, ಇದು ನಾವು ನಮ್ಮ ಮಕ್ಕಳಿಂದ ಪಡೆದಿರುವಂತಹ ಸಾಲ. ಇದನ್ನ ನಾವು ತೀರಿಸಬೇಕು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನ ಕೊಡ್ತಾ ಹೋಗ್ಬೇಕಂತ. ಕೊಟ್ಟಾಗ ಮಾತ್ರ ಇದೇ ಆಸ್ತಿ ನಾವು ಮುಂದಿನ ಪೀಳಿಗೆಗೆ ಕೊಡೋದಕ್ಕೆ ಸಾಧ್ಯ. ಆದ್ರಿಂದ ಇಂಥ ಕಾರ್ಯಕ್ರಮಕ್ಕೆ ಸುಮಾರು ಜನ ಮಕ್ಕಳು ಕೂಡ ಬಂದಿದ್ದಾರೆ. ಬಹಳ ಸಂತೋಷವಾದಂತ ವಿಚಾರ. ಮಕ್ಕಳಿಗೆ ನಾವೇನನ್ನಾದ್ರೂ ಕೊಡ್ಬೋದು ಕೊಡುಗೆಯಾಗಿ ಅಂತಂದ್ರೆ ಇದೆ. ಇಂಥ ಕಾರ್ಯಕ್ರಮಗಳೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾ, ನಮ್ಮ ಯುವ ವಿಪ್ರ ವೇದಿಕೆಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಜೋರಾದ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆ ಬರಬೇಕು. ಎಷ್ಟು ಸುಂದರವಾದಂತ ಪವಿತ್ರವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾದಾನ ಮಹಾದಾನ ಅನ್ನುವಂತಹ ಮಾತಿದೆ. ವಿದ್ಯಾದಾನ ಮಾಡ್ತಾ ನಮ್ಮ ಮಕ್ಕಳನ್ನ ಬೆಳೆಸೋಣ, ನಮ್ಮ ಪೀಳಿಗೆಯನ್ನ ಬೆಳೆಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ.